ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಲ್ಯಾಟಿನ್ ಸ್ಕ್ವಯರ್ ಅನ್ನೋ ಕ್ವೆಶನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆಮೇಲೆ ಫಿಕ್ಸ್ಡ್ ಕ್ವೆಶನ್ ಆಗಿರುತ್ತೆ. ಅಂದರೆ ಅವರು ಬೇರೆ ಥರ ಕೊಡ್ಬೋದು, ಬಟ್ ಈ ಕಾನ್ಸೆಪ್ಟ್ ಅಂತೂ ಫಿಕ್ಸ್ ಆಗಿರುತ್ತೆ. ಓಕೆನಾ? ಇದ್ರ ಜೊತೆ ಒನ್ ವೇ ಅನ್ನೋ ಟೇಬಲ್ಲು ಅಥವಾ 2 ವೇ ಅನ್ನೋ ಟೇಬಲ್ ಬರ್ಬೋದು, ಬಟ್ ದಿಸ್ ಕ್ವೆಶನ್ ಇಸ್ ಫಿಕ್ಸ್ಡ್. ಓಕೆ, ಸೊ ಬನ್ನಿ ಗೈಸ್ ನೋಡ್ತಾ ಹೋಗೋಣ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಫಸ್ಟಿಗೆ ಏನು ಗೊತ್ತಾ, ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ 25. ಯಾಕೆ 25 ಅಂತ ತಗೊಂಡೆ ಅಂದರೆ ಎಷ್ಟು ರೋಸ್ ಇದ್ದಾವೆ? 1 2 3 4 5 ರೋಸ್ ಇದ್ದಾವೆ. ಎಷ್ಟು ಕಾಲಮ್ಸ್ ಇದ್ದಾವೆ? 5 ಕಾಲಮ್ಸ್ ಇದ್ದಾವೆ. ಸೊ 5 × 5 ಇಸ್ 25. ಅರ್ಥ ಆಯ್ತಾ? ಸೊ ಇದಾದಮೇಲೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ, ಅವರು ಕೊಟ್ಟಿರೋ ಅಂತಹ ಟೇಬಲಲ್ಲಿ ಯಾವ ನಂಬರು ತುಂಬ ಸತಿ ರಿಪೀಟ್ ಆಗಿದೆ ಅಲ್ವಾ, ಆ ನಂಬರ್ ಜೊತೆ ನಾವು ಒಂದೊಂದೇ ಎಲಿಮೆಂಟ್ನ ಮೈನಸ್ ಮಾಡ್ಕೊಳ್ತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ಇವಾಗ ನೋಡಿ, ಸೊ ಈ ಒಂದು ಟೇಬಲಲ್ಲಿ 10 ಅನ್ನೋ ಒಂದು ಎಲಿಮೆಂಟು ತುಂಬ ಸತಿ ರಿಪೀಟ್ ಆಗಿದೆ ಬೇರೆ ಎಲಿಮೆಂಟ್ಸ್ನ ಕಂಪೇರ್ ಮಾಡಿದ್ರೆ. ಅದಕ್ಕೆ ನಾನು ಪ್ರತಿಯೊಂದು ನಂಬರ್ನು ಕೂಡ 10ಇಂದ ಮೈನಸ್ ಮಾಡ್ಕೊಳ್ತೀನಿ. ಅರ್ಥ ಆಯ್ತಲ್ವಾ? ಫಸ್ಟ್ ಸ್ಟೆಪ್ ಏನು ಅಂತ, ಯಾವ ನಂಬರು ಜಾಸ್ತಿ ಸತಿ ರಿಪೀಟ್ ಆಗಿದೆ ಆ ನಂಬರ್ನ ನಾನು ತಗೊಂಡು ಪ್ರತಿ ನಂಬರ್ನು ಮೈನಸ್ ಮಾಡ್ಕೊಳ್ತಾ ಹೋಗ್ತೀನಿ. ದಿಸ್ ಇಸ್ ಅ ಫಸ್ಟ್ ಸ್ಟೆಪ್. ಸೊ ಬನ್ನಿ ಇವಾಗ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಇಲ್ಲಿ ಬರ್ಕೊಳ್ಳಿ ಏನಂತ, ಸಬ್ಟ್ರಾಕ್ಟ್ 10 ಫ್ರಮ್ ಈಚ್ ಟರ್ಮ್. ಒಂದೊಂದು ಟರ್ಮ್ಗೂ ಕೂಡ ನಾನು 10ನ ಮೈನಸ್ ಮಾಡ್ಕೊಳ್ತೀನಿ. ಸೊ ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಸೊ ಬನ್ನಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಇಲ್ಲಿ ಕೊಟ್ಟಿರೋದು 16 ಮೈನಸ್ 10 ಏನಾಗುತ್ತೆ? ನನಗೆ 6 ಬರುತ್ತೆ. ಸೊ ನೆಕ್ಸ್ಟ್ 10 ಮೈನಸ್ 10 ಏನಾಗುತ್ತೆ? 0 ಬರುತ್ತೆ. 11 ಮೈನಸ್ 10 ಏನಾಗುತ್ತೆ? ನನಗೆ 1 ಬರುತ್ತೆ. 9 ಮೈನಸ್ 10 ಏನಾಗುತ್ತೆ? -1 ಬರುತ್ತೆ. ಓಕೆ, ಸೊ ಈ ಬಂದ್ಬಿಟ್ಟು 9 ಮೈನಸ್ 10 ಏನಾಗುತ್ತೆ? ಮತ್ತೆ -1 ಬರುತ್ತೆ. ಸೊ ನೆಕ್ಸ್ಟ್ 10 ಮೈನಸ್ 10 0. ಸೊ 9 ಮೈನಸ್ 10 -1. ಸೊ ನೆಕ್ಸ್ಟ್ 14 ಮೈನಸ್ 10 4. 12 ಮೈನಸ್ 10 2. ದೆನ್ 11 ಮೈನಸ್ 10 ಇಟ್ ಈಸ್ 1. ಓಕೆ, ನೆಕ್ಸ್ಟ್ ಅದೇ ಥರ ಇದನ್ನು ಬರ್ಕೊಳ್ಳಿ. 15 ಮೈನಸ್ 10 ಏನಾಗುತ್ತೆ? ಸೊ ಅದೇ ಥರ 5. 8 ಮೈನಸ್ 10 ಏನಾಗುತ್ತೆ? -2. 8 ಮೈನಸ್ 10 -2. ದೆನ್ 10 ಮೈನಸ್ 10 0. ನೆಕ್ಸ್ಟ್ 18 ಮೈನಸ್ 10 ಏನಾಗುತ್ತೆ? 8 ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಈ ಕಾಲಮ್ ಅಲ್ವಾ, ಲಾಸ್ಟ್ ಸೆಕೆಂಡ್ ಕಾಲಮ್, ಅದೇ ಥರ ಬರ್ಕೊಳ್ಳಿ. ಸೊ ನೆಕ್ಸ್ಟ್ 12 ಮೈನಸ್ 10 ಏನಾಗುತ್ತೆ? 2 ಬರುತ್ತೆ. 6 ಮೈನಸ್ 10 ಏನಾಗುತ್ತೆ? -4 ಬರುತ್ತೆ. ಸೊ ನೆಕ್ಸ್ಟ್ 13 ಮೈನಸ್ 10 ಏನಾಗುತ್ತೆ? 3 ಬರುತ್ತೆ. ನೆಕ್ಸ್ಟ್ ಇಲ್ಲೂ 3 ಬರುತ್ತೆ. ನೆಕ್ಸ್ಟ್ 12 ಮೈನಸ್ 10 ಏನಾಗುತ್ತೆ? 2 ಬರುತ್ತೆ. ಸೊ ನೆಕ್ಸ್ಟ್ 13 ಮೈನಸ್ 10 ಏನಾಗುತ್ತೆ? 3 ಬರುತ್ತೆ. ನೆಕ್ಸ್ಟ್ 11 ಮೈನಸ್ 10 1 ಬರುತ್ತೆ. 10 ಮೈನಸ್ 10 0 ಇರುತ್ತೆ. 7 ಮೈನಸ್ 10 ಏನಾಗುತ್ತೆ? -3 ಬರುತ್ತೆ. ಅದಾದಮೇಲೆ 14 ಮೈನಸ್ 10 ಏನಾಗುತ್ತೆ? 4 ಬರುತ್ತೆ. ಅರ್ಥ ಆಯ್ತಾ? ಇಷ್ಟು ಗೊತ್ತಾಯ್ತಾ ನಾನು ಯಾಕೆ 10ನ ಮೈನಸ್ ಮಾಡಿದೆ ಅಂತ? ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಏನು ಮಾಡಬೇಕು? ಸೊ ಇಲ್ಲಿ ಟಿ ಮತ್ತು T² ಅಂತ ಬರ್ಕೊಂಡಿದ್ದೀನಿ. ಏನದು ಅಂತ ಅಂದರೆ, ಸೊ ಪ್ರತಿಯೊಂದು ಎಲಿಮೆಂಟು ಒಂದು ರೋ ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ನು ಕೂಡ ನಾವು ಸಮ್ ಅಪ್ ಮಾಡಬೇಕು. ಓಕೆನಾ? ಸೊ ದಟ್ ಈಸ್ ವಾಟ್ ಟಿ. ಸೊ ಏನಿಲ್ಲಿ 6 + 0 + 1 - 1 ಎಷ್ಟು ಬಂತು ನಮಗೆ? 5 ಬಂತು. ಓಕೆನಾ? ಸೊ ಇಲ್ಲಿ 5 ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಬರುತ್ತೆ? 0 - 1 + 4 + 2 + 1 ಎಷ್ಟಾಯಿತು? 6 ಬಂತು. ಸೊ ನೆಕ್ಸ್ಟ್, ಸೊ ಈ ಥರ್ಡ್ ರೋ ನೋಡೋಣ. 5 - 2 - 2 + 0 + 8 ಎಷ್ಟು ಬಂತು? 9 ಬಂತು. ಸೊ ನೆಕ್ಸ್ಟ್ 2 - 4 + 3 + 3 + 2 ಎಷ್ಟು ಬಂತು? 6 ಬಂತು. ನೆಕ್ಸ್ಟ್ 3 + 1 + 0 - 3 + 4 ಎಷ್ಟು ಬಂತು ನನಗೆ? 5 ಬಂತು. ಅರ್ಥ ಆಯ್ತಾ? ಸೊ ಇವಾಗ T² ಅಂದರೆ ಈ ಒಂದು ಎಲಿಮೆಂಟ್ನ ನಾವು ಸ್ಕ್ವಯರ್ ಮಾಡಬೇಕು. ಅಂದರೆ T × T. ಓಕೆ, 5 × 5 ಏನಾಗುತ್ತೆ? 5² ಮಾಡಿದ್ರೆ 25 ಬರುತ್ತೆ. 6² ಮಾಡಿದ್ರೆ 36 ಬರುತ್ತೆ. 9² ಮಾಡಿದ್ರೆ 81 ಬರುತ್ತೆ. 6² ಮಾಡಿದ್ರೆ 36 ಬರುತ್ತೆ. 5² ಮಾಡಿದ್ರೆ 25 ಬರುತ್ತೆ. ಓಕೆ, ಸೊ ಅದಾದಮೇಲೆ ಇಲ್ಲಿ ನಮಗೆ ನೆಕ್ಸ್ಟ್ಗೆ ನಮಗೆ ಸಮಿಷನ್ ಆಫ್ ಟಿ ಅನ್ನೋದು ಬೇಕಾಗುತ್ತೆ. ಸಮಿಷನ್ ಆಫ್ ಟಿ ಅಂದರೆ ಏನು? ಬಂದಿರೋವಂಥ ಟಿ ವ್ಯಾಲ್ಯೂಸ್ನ ಒಂದೊಂದೇ ರೋ ಟಿ ವ್ಯಾಲ್ಯೂಸ್ನ ನಾನು ಸಮ್ ಅಪ್ ಮಾಡಬೇಕು. ಅಂದರೆ ಇಲ್ಲಿ ನಾನು 5 + 6 + 9 + 6 + 5 ಏನಾಯಿತು? ನನಗೆ 31 ಬಂತು. ಬರ್ಕೊಳ್ಳಿ. ಸೊ ಇವಾಗ ನಾನು ಇಲ್ಲಿ PI ಮತ್ತು PI² ಹಾಕ್ಕೊಂಡಿದ್ದೀನಿ. ಏನಿದು ಅಂತ ಅಂದರೆ, ಸೊ ಇವಾಗ ನೀವು ಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರೋ ವೈಸ್ ಸಮ್ ಅಪ್ ಮಾಡಿದ್ರಿ, PI ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಕಾಲಮ್ ವೈಸ್ ಸಮ್ ಅಪ್ ಮಾಡ್ತೀರಾ. ಅರ್ಥ ಆಯ್ತಾ? ಸೊ
ಇವಾಗ ಇದನ್ನು ನೋಡೋಣ. ಸೊ 6 ಪ್ಲಸ್ 0 ಪ್ಲಸ್ 6 ಪ್ಲಸ್ 0 ಪ್ಲಸ್ 5 ಪ್ಲಸ್ 2 ಪ್ಲಸ್ 3 ಎಷ್ಟಾಯಿತು ನನಗೆ 16 ಬರೀರಿ. ಅದಾದಮೇಲೆ 0 ಮೈನಸ್ 1 ಮೈನಸ್ 2 ಮೈನಸ್ 4 ಪ್ಲಸ್ 1 ಎಷ್ಟು ಬಂತು ನನಗೆ -6 ಬಂತು. ಅದಾದಮೇಲೆ ಸೊ ಇಲ್ಲಿ 1 ಪ್ಲಸ್ 4 ಮೈನಸ್ 2 ಪ್ಲಸ್ 3 ಪ್ಲಸ್ 0 ಎಷ್ಟು ಬಂತು ನನಗೆ 6 ಬಂತು. ನೆಕ್ಸ್ಟ್ ನನಗೆ -1 ಪ್ಲಸ್ 2 ಪ್ಲಸ್ 0 ಪ್ಲಸ್ 3 ಮೈನಸ್ 3 ಎಷ್ಟು ಬಂತು ನನಗೆ 1 ಬಂತು. ಅದಾದಮೇಲೆ ನೆಕ್ಸ್ಟು -1 ಪ್ಲಸ್ 1 ಪ್ಲಸ್ 8 ಪ್ಲಸ್ 2 ಪ್ಲಸ್ 4 ಎಷ್ಟು ಬಂತು ನನಗೆ 14 ಬಂತು. ಸೊ ನೆಕ್ಸ್ಟು PI² ಅಂದರೆ ಕೊಟ್ಟಿರುವಂಥ ನಂಬರ್ನ ನಾವು ಸ್ಕ್ವಯರ್ ಮಾಡಬೇಕು. ಅರ್ಥ ಆಯ್ತಾ? ಸೊ 16 ಸ್ಕ್ವಯರ್ ಏನಾಗುತ್ತೆ, 16 ಸ್ಕ್ವಯರ್ ಬಂದು 256 ಆಗುತ್ತೆ. 6 ಸ್ಕ್ವಯರ್ ಬಂದು 36 ಆಗುತ್ತೆ. 6 ಸ್ಕ್ವಯರ್ ಬಂದು 36 ಆಗುತ್ತೆ. ಸೊ ನೆಕ್ಸ್ಟು 1 ಸ್ಕ್ವಯರ್ ಬಂದು 1. ನೆಕ್ಸ್ಟು 14 ಸ್ಕ್ವಯರ್ ಬಂದುಬಿಟ್ಟು ಏನಾಗುತ್ತೆ ನನಗೆ 196 ಬರುತ್ತೆ. ಓಕೆನಾ? ಸೊ ಫಸ್ಟು ಈ ಒಂದು ಟೇಬಲ್ ಫಿಲ್ಲಿಂಗ್ ಅರ್ಥ ಆಯ್ತಲ್ವ, ಯಾವ ರೀತಿ ನಾನು ತೊಗೊಂಡೆ, ಟಿ ಅಂದ್ರೇನು, ಟಿ ಸ್ಕ್ವಯರ್ ಅಂದ್ರೇನು, PI ಅಂದ್ರೇನು, PI² ಅಂದ್ರೇನು ಅಂತ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ಸಮೇಷನ್ ಆಫ್ ಟಿ ಕಂಡುಹಿಡಬೇಕು. ಈ ಒಂದು ಟೇಬಲ್ನ ಯೂಸ್ ಮಾಡಿಕೊಂಡು ನಾವು ಸಮೇಷನ್ ಆಫ್ ಟಿ ಕಂಡುಹಿಡಿಯೋದಕ್ಕೆ ಈ ಒಂದು ಟೇಬಲ್ನ ಫಿಲ್ಲಿಂಗ್ ಮಾಡ್ಕೊತೀವಿ. ಓಕೆನಾ? ಫಸ್ಟ್ ಸ್ಟೆಪ್ ಏನಂತ ಅರ್ಥ ಆಯಿತು ಅಲ್ವಾ? ಕಂಪ್ಲೀಟಾಗಿ ಏನು ಮಾಡ್ತೀವಿ, ಸೊ ಫಸ್ಟ್ ಸ್ಟೆಪ್ಪಲ್ಲಿ ಕೊಟ್ಟಿರೋವಂಥ ಟೇಬಲಲ್ಲಿ ಯಾವ ನಂಬರು ತುಂಬ ಸರಿ ರಿಪೀಟ್ ಆಗಿದೆ ಆ ನಂಬರ್ನ ನಾವು ಕನ್ಸಿಡರ್ ಮಾಡಿಕೊಂಡು ಪ್ರತಿಯೊಂದು ಎಲಿಮೆಂಟ್ನು ಕೂಡ ಆ ನಂಬರಿಂದ ನಾವು ಮೈನಸ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಆಮೇಲೆ ಸಮೇಷನ್ ಆಫ್ ಟಿನ ನಾವು ಕಂಡುಹಿಡ್ಕೊಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇಲ್ಲಿ ಏನು ಗೊತ್ತಾ, ಸ್ಕ್ವಯರ್ ಆ್ಯಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ, ನಾವು ಬರಿಬೇಕು. ಸ್ಕ್ವಯರ್ ಆ್ಯಸ್ ಫಾಲೋಸ್ ಅಂದರೆ ಸೊ ಈ ಒಂದು ಎಲಿಮೆಂಟ್ ಇದೆ ಅಲ್ವಾ, ಸೊ ಈ ಒಂದು ಟೇಬಲಲ್ಲಿ ಇರೋ ಪ್ರತಿಯೊಂದು ಎಲಿಮೆಂಟ್ನು ಕೂಡ ನಾವು ಸ್ಕ್ವಯರ್ ಮಾಡ್ತಾ ಹೋಗಬೇಕು. ಸೊ ಈ ಒಂದು ಇದರಲ್ಲಿ ಏನಿದೆ 6 ಇದೆ. ಸೊ 6 ಅಂದರೆ 36. 6 ಸ್ಕ್ವಯರ್ ಇಸ್ 36 ಅಲ್ವಾ? ಸೊ 0 ಸ್ಕ್ವಯರ್ ಇಸ್ 0, 1 ಸ್ಕ್ವಯರ್ ಇಸ್ 1, 1 ಸ್ಕ್ವಯರ್ ಇಸ್ 1, 1 ಸ್ಕ್ವಯರ್ ಇಸ್ 1. ಸೊ ನೆಕ್ಸ್ಟ್ 0 ಸ್ಕ್ವಯರ್ ಇಸ್ 0, ದೆನ್ 1 ಸ್ಕ್ವಯರ್ ಇಸ್ 1, 4 ಸ್ಕ್ವಯರ್ ಇಸ್ 16. ಸೊ ಆ ಥರ. ಸೊ ಇಲ್ಲಿ ಆ ಥರ ನಾವು ಫಿಲ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ಪ್ರೀವಿಯಸ್ ಟೇಬಲ್ನ ನಾವು ನೋಡಿದಾಗ ಸೊ ಫಸ್ಟ್ ಎಲಿಮೆಂಟ್ ಏನಿತ್ತು 6. ಸೊ ಬರ್ಕೊಳ್ಳಿ, 6 ಅಂದರೆ 6 6 36 ಮತ್ತು 0 ಇತ್ತು. ಸೊ 0. ಸೊ ನೆಕ್ಸ್ಟು 1 ಇತ್ತು ಸಿಯಲ್ಲಿ. ಸೊ 1 ಇಂಟು 1 ಇಸ್ 1 ಓನ್ಲಿ. ಸೊ ನೆಕ್ಸ್ಟ್ ಡಿ ಅಂದರೆ ಸೊ 1 ಇಂಟು 1 1 ಇರುತ್ತೆ. ಸೊ ನೆಕ್ಸ್ಟು -1 ಇತ್ತು. ಸೊ 1 ಇಂಟು 1 1. ಸೊ ಗೊತ್ತಾಗ್ತಿದೆ ಅಲ್ವಾ ನಾನು ಯಾವ ರೀತಿ ಅದನ್ನು ಫಿಲ್ ಮಾಡ್ಕೊಳ್ತಿದ್ದೀನಿ ಅಂತ. ಸೊ ಜಸ್ಟ್ ಏನಿಲ್ಲ, ಒಂದೊಂದು ಎಲಿಮೆಂಟು ಕೂಡ ನಾನು ಸ್ಕ್ವಯರ್ ಮಾಡ್ಕೊಳ್ತಾ ಇದ್ದೀನಿ, ಅದೇ ಪ್ಲೇಸಲ್ಲಿ ನಾನು ಬರಿತಾ ಹೋಗಿದ್ದೀನಿ. ಅರ್ಥ ಆಯ್ತಲ್ವಾ? ಅಷ್ಟೇ. ಸೊ ಇಲ್ಲಿ ಏನಿದೆ ನೀವೇ ಹೇಳಿ ಇವಾಗ. ಇಲ್ಲೇನಿದೆ, ಸೊ ಈ ಜಾಗದಲ್ಲಿ ಲಾಸ್ಟ್ ಟೇಬಲ್ ಏನಿದೆ 0 ಇದೆ ಅಲ್ವಾ? ಸೊ 0 ಅಂದರೆ 0 ಸ್ಕ್ವೇರ್ ಇಂದ 0. ಸೊ ಈ ಒಂದು ಪ್ಲೇಸಲ್ಲಿ ಏನಿದೆ -1 ಇದೆ. ಸೊ -1 ಅಂತ ಅಂದರೆ -1 ಸ್ಕ್ವೇರ್ ಏನಾಗುತ್ತೆ 1 ಬರುತ್ತೆ. ನೆಕ್ಸ್ಟು ಎ ಅಲ್ಲಿ ಏನಿದೆ 4 ಇದೆ. ಸೊ 4 4 16. ಸೊ ನೆಕ್ಸ್ಟ್ ಇಲ್ಲಿ ಏನಿದೆ 2 ಇದೆ. 2 2 4. ನೆಕ್ಸ್ಟ್ ಡಿ ಅಲ್ಲಿ ಏನಿದೆ 1 ಇದೆ. 1 ಸ್ಕ್ವಯರು 1 ಬರುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಇಲ್ಲೂ ಫಿಲ್ ಮಾಡ್ಕೊಳ್ಳಿ. ಸೊ ಏನು ಬರುತ್ತೆ, ಸೊ 5 ಸ್ಕ್ವೇರ್ ಬಂದು 25. ಸೊ -2 ಸ್ಕ್ವೇರ್ ಬಂದು 4, ಈ ಸ್ಕ್ವೇರ್ ಬಂದು 4. ಸೊ ಸಿ 0, 8 8 64. ಓಕೆ. ಸೊ ಇಲ್ಲಿ 2 2 4. ಆಮೇಲೆ ನೆಕ್ಸ್ಟು -4 ಸ್ಕ್ವೇರ್ ಅಂದರೆ 4 4 16. ನೆಕ್ಸ್ಟ್ 3 3 9, 3 3 9, 2 2 4. ಅದಾದಮೇಲೆ ಇಲ್ಲೇನಿದೆ 3 3 9, 1 1 1, 0. ಆಮೇಲೆ -3 ಸ್ಕ್ವೇರ್ ಅಂದರೆ 3 3 9, ರೈಟ್. ನೆಕ್ಸ್ಟ್ 4 ಸ್ಕ್ವೇರ್ ಬಂದು 4 4 16. ಓಕೆ. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತ ಅಂದರೆ ನಾವು ಒಂದೊಂದು ಕಾಲಮಲ್ಲೂ ಕೂಡ ನಾವೇನು ಮಾಡಬೇಕು ಅಂದರೆ ಇವಾಗ ಸಮ್ ಅಪ್ ಮಾಡ್ಕೊಳ್ಬೇಕು. ಸೊ ಈ ಒಂದು ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ. ಓಕೆನಾ? ಇವಾಗ ನಾವು ಸಮ್ ಅಪ್ ಮಾಡೋಣ. ಸೊ ಏನು ಬರುತ್ತೆ, ಸೊ 36 + 0 + 25 + 4 + 9. ಸೊ ಎಷ್ಟು ಬಂತು ಇಲ್ಲಿ 74 ಬಂತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ 0 + 1 + 4 + 16 + 1. ಸೊ ಎಷ್ಟು ಬಂತು ನನಗೆ 22 ಬಂತು ಇಲ್ಲಿ. ಸೊ ನೆಕ್ಸ್ಟ್ ಈ ಒಂದು ಕಾಲಮ್ನ ಸಮ್ ಅಪ್ ಮಾಡಿದಾಗ ಸೊ 1 + 16 + 4 + 9 + 0 ಎಷ್ಟು ಬಂತು 30 ಬಂತು. ಅದಾದಮೇಲೆ ನೆಕ್ಸ್ಟ್ ಡಿ +4 + 0 + 9 + 9 ಎಷ್ಟು ಬಂತು ನನಗೆ 23 ಬಂತು. ಅದಾದಮೇಲೆ ನನಗೆ 1 + 1 + 64 + 4 + 16. ಸೊ ಆನ್ಸರ್ ಎಷ್ಟು ಬಂತು ಇಲ್ಲಿ 86 ಬಂತು. ಸೊ ಈ ಒಂದು ಪೂರ್ತಿ ಈ ಒಂದು ರೋ ಅಂದರೆ ಇವಾಗ ನಾವು ಕಾಲಮಲ್ಲಿ ನಾವು ಎಲ್ಲ ಪ್ಲಸ್ ಮಾಡ್ಕೊಂಡ್ವಲ್ವಾ, ಸೊ ಇದೆಲ್ಲ ಸಮೇಷನ್ ಇದ್ರದ್ದು ಸಮೇಷನ್ ಮಾಡ್ಕೊಂಡಾಗ ನನಗೇನು ಬರುತ್ತೆ, ಸಮೇಷನ್ ಆಫ್ xi ಬರುತ್ತೆ. ಈ ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವು ಈ ಒಂದು
ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ. ದಿಸ್ ಇಸ್ ಅ ಸೆಕೆಂಡ್ ಸ್ಟೆಪ್. ಓಕೆ, ಸೊ ಏನು ಮಾಡಬೇಕು, 74 + 22 + 30 + 23 + 86 ಎಷ್ಟಾಯಿತು, 235. ಓಕೆ, ಸೊ ಇದು 235 ವ್ಯಾಲ್ಯೂ ಬಂತು. ಸೊ ಇಷ್ಟು ಟೂ ಟೇಬಲ್ಸು ಕನ್ಸ್ಟ್ರಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಫಾರ್ಮುಲಾಸ್ಗೆ ನಾವು ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಕರೆಕ್ಷನ್ ಫ್ಯಾಕ್ಟರ್ ಫಾರ್ಮುಲಾ ಏನು, T²/n ಅಂತ. ಸೊ ವಾಟ್ ಇಸ್ ದಿಸ್ T²/n? T² ಅಂದರೆ ಏನು? ಸೊ ನಾವು ಆಲ್ರೆಡಿ ಲಾಸ್ಟ್ ಸ್ಟೇಬಲಲ್ಲಿ ನಾವು ಸಮೇಷನ್ ಆಫ್ ಟಿನ ಕಂಡುಹಿಡ್ಕೊಂಡ್ವು ಅಲ್ವಾ. ಸೊ ದಟ್ ಈಸ್ ವಾಟ್, ಸೊ ಅದು T². ಸೊ ಏನು ಬರುತ್ತೆ, ಸೊ 31² / n ವ್ಯಾಲ್ಯೂ ಏನು, ನಾವು ಆಲ್ರೆಡಿ ಹೇಳಿದ್ದೆ 25 ಅಂತ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ, 31² ಡಿವೈಡೆಡ್ ಬೈ 25 ಎಷ್ಟು ಬರುತ್ತೆ ನನಗೆ, 38.44. ಓಕೆ, ಸೊ ಈ ವ್ಯಾಲ್ಯೂ ಬಂದು 38.44. ಸೊ ಕರೆಕ್ಷನ್ ಫ್ಯಾಕ್ಟರ್ ಬಂದು 38.44. ಸೊ ಅದಾದಮೇಲೆ ನಾವು TSSನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ TSS, ಸೊ ಇವಾಗ ನಾವು ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಯಾವುದು, ಸೆಕೆಂಡ್ ಟೇಬಲಲ್ಲಿ ಏನು ವ್ಯಾಲ್ಯೂ, 235. ಸೊ ಅದನ್ನು ಹಾಕಿ, ಸೊ 235 - T²/n ಅಂದರೆ ಏನು, ಕರೆಕ್ಷನ್ ಫ್ಯಾಕ್ಟರ್ ವ್ಯಾಲ್ಯೂ ಏನು, 38.44. ದಟ್ಸ್ ಇಟ್, 38.44 ಮಾಡ್ಕೊಂಡಾಗ ಸೊ 235 - 38.44 ಆನ್ಸರ್ ಏನು ಬರುತ್ತೆ ನನಗೆ, 196.56. ಓಕೆ, ಏನು ಬಂತು, 196.56. ಅರ್ಥ ಆಯ್ತಲ್ವಾ. ಸೊ ಈ ಒಂದು ಫಾರ್ಮುಲಾಸು ನಿಮಗೆ ಫಾರ್ಮುಲಾ ಬುಕ್ಕಲ್ಲೇ ಕೊಟ್ಟಿರ್ತಾರೆ. ಓಕೆನಾ. ಸೊ ಜಸ್ಟ್ ಏನಂದರೆ ಯಾವ ಕ್ವೆಶನ್ಗೆ ಯಾವ ಫಾರ್ಮುಲಾ ಹಾಕಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸೊ ಫಾರ್ ಅ ಸೇಫರ್ ಸೈಡ್ ಫಾರ್ಮುಲಾನು ಕೂಡ ನೀವು ಒಂದು ಸತಿ ಬೈ ಹಾರ್ಟ್ ಮಾಡ್ಕೊಂಡೋಗಿ. ಓಕೆನಾ, ಬೈ ಹಾರ್ಟ್ ಮಾಡ್ಕೊಂಡೋಗಿ ಅಂದರೆ ಪೂರ್ತಿ ನೆನಪಿರಲ್ಲ, ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಮರ್ತೋಗುತ್ತೆ. ಓಕೆ, ಅಟ್ಲೀಸ್ಟ್ ನೆನಪಿದ್ರೆ ನೀವು ಫಾರ್ಮುಲಾ ಬುಕ್ಕಲ್ಲಿ ನೋಡಿದಾಗ ಓಕೆ ನನಗೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಸೊ ಜಸ್ಟ್ ನೋಡ್ಕೊಂಡೋಗಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾನು SSRನ ಕಂಡುಹಿಡಿಬೇಕು. SSR ಏನು, ದಿಸ್ ಇಸ್ ರಿಲೇಟೆಡ್ ಟು ರೋಸ್. ಓಕೆ, ಸೊ ಇವಾಗ ಸಮೇಷನ್ ಆಫ್ Ti² ಡಿವೈಡೆಡ್ ಬೈ Ni. Ti² ಅಂದರೆ ಏನು, ಐ ಇಂಡಿಕೇಟ್ ಏನು ಮಾಡುತ್ತೆ ಗೊತ್ತಾ, ಐ ಇಂಡಿಕೇಟ್ಸ್ 1 2 3 4 ಇಂಡಿಕೇಟ್ ಆಗುತ್ತೆ. ಸೊ ಇವಾಗ Ti² ಅಂದರೆ, ಸೊ ಇಲ್ಲಿದೆ ನೋಡಿ T². ಓಕೆನಾ, Ti² ಅಂದರೆ ಒಂದೊಂದು ರೋ. ಸೊ T1 T2 T3 T4 T5. ಸೊ ಒಂದೊಂದೇ ನಾವು ಪ್ಲಸ್ ಮಾಡ್ಕೊಳ್ಬೇಕು. ಓಕೆ, ಸೊ Ti² ಜಾಗದಲ್ಲಿ ನಾನು ಏನು ಹಾಕ್ಕೊಳ್ತೀನಿ ಅಂದರೆ, ಇಲ್ಲಿ ನಾನು 25 ಇದೆಯಾ, ಫಸ್ಟ್ 25 ಡಿವೈಡೆಡ್ ಬೈ Ni ಅಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್. ಓಕೆ, ಇವಾಗ Ti² ಬಂದು 25. ಸೊ ಈ ಒಂದು ಪರ್ಟಿಕ್ಯುಲರ್ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, ಓಕೆ, 1 2 3 4 5. ಸೊ ಇದನ್ನು ಬಿಡಿ, ಇದು T ಬಿಡಿ. ಸೊ ಈ ಒಂದು ಬಾಕ್ಸಲ್ಲಿ ಎಷ್ಟು ಎಲಿಮೆಂಟ್ ಇದ್ದಾವೆ ಪ್ರತಿಯೊಂದು ರೋ ಅಲ್ಲಿ ಅಂತ, 1 2 3 4 5 ರೋಸ್ ಇದ್ದಾವ. ಓಕೆ, ಸೊ Ti² ಅಂತ ಅಂದರೆ 25, ಫಸ್ಟ್ 25 ಫಸ್ಟ್ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, ನನಗೆ 5 ಎಲಿಮೆಂಟ್ಸ್ ಇದ್ದಾವೆ. ಸೊ ಪ್ಲಸ್ ಸೆಕೆಂಡ್ ರೋ Ti² ಏನು, T² ಎಷ್ಟಿದೆ, 36 ಇದೆ. ಆ ಒಂದು ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, 5 ಎಲಿಮೆಂಟ್ಸ್ ಇದ್ದಾವೆ. ಪ್ಲಸ್ ನೆಕ್ಸ್ಟ್ ರೋ ಏನಿದೆ, ನೆಕ್ಸ್ಟ್ ರೋ Ti² ಬಂದು 81, ರೈಟ್, 81. ಆಮೇಲೆ ಆ ಒಂದು ಪರ್ಟಿಕ್ಯುಲರ್ ರೋ ಅಲ್ಲಿ ಎಷ್ಟಿದ್ದಾವೆ, 5. ಸೊ ಪ್ಲಸ್ ನೆಕ್ಸ್ಟ್ 36 ಡಿವೈಡೆಡ್ ಬೈ 5, ನೆಕ್ಸ್ಟ್ 25 ಡಿವೈಡೆಡ್ ಬೈ 5. ಓಕೆ, ಇದಾದಮೇಲೆ T² - n. T² - n ಅಂದರೆ ಕರೆಕ್ಷನ್ ಫ್ಯಾಕ್ಟರ್. ಸೊ ದಟ್ ಈಸ್ ನಥಿಂಗ್ ಬಟ್ 38.44. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ 25 ಡಿವೈಡೆಡ್ ಬೈ 5 ಪ್ಲಸ್ ನೆಕ್ಸ್ಟ್ 36 ಡಿವೈಡೆಡ್ ಬೈ 5 ಪ್ಲಸ್ ನೆಕ್ಸ್ಟ್ 81 ಡಿವೈಡೆಡ್ ಬೈ 5 ಪ್ಲಸ್ 36 ಡಿವೈಡೆಡ್ ಬೈ 5 ಪ್ಲಸ್ ನೆಕ್ಸ್ಟ್ 25 ಡಿವೈಡೆಡ್ ಬೈ 5 ಮೈನಸ್ 38.44. ಓಕೆ, ಟೋಟಲ್ ಆಗಿ ಎಷ್ಟು ಬಂತು ನನಗೆ, 2.16. ಸೊ SSR ವ್ಯಾಲ್ಯೂ ಏನು, 2.16. ಓಕೆ, ಅರ್ಥ ಆಯ್ತಲ್ವಾ. ಸೊ ಇದು ಬಂದು SSR ವ್ಯಾಲ್ಯೂ. ಸೊ SSR ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಾದ್ಮೇಲೆ ನಾವು ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ನಾವು ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಕಾಲಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಏನು, ಸಮೇಷನ್ ಆಫ್ Pi². ನೆನಪಿದೆ ನಾವು Pi² ಯಾವ ಟೇಬಲಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ, ಫಸ್ಟ್ ಟೇಬಲಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. Ti² ಮತ್ತು Pi² ಎರಡೂ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ.
ಸೊ ಇವಾಗ ಒಂದೊಂದು ಕಾಲಮಲ್ಲಿ ಇವಾಗ ಪಿ ಐ ಸ್ಕ್ವೇರ್ ಅಂದರೆ ಏನು, ಪಿ ಐ ಸ್ಕ್ವೇರ್ ಅಂದರೆ ಇದು. ಸೊ P1 ಸ್ಕ್ವೇರ್ ಇದು, P2 ಸ್ಕ್ವೇರ್ ಇದು, P3 ಸ್ಕ್ವೇರ್ ಇದು, P4 ಸ್ಕ್ವೇರ್ ಇದು, P5 ಸ್ಕ್ವೇರ್ ಇದು. ಮತ್ತು NI ಅಂತ ಇತ್ತು, ಇಲ್ಲಿ ಫಾರ್ಮುಲಾದಲ್ಲಿ ನಾವು ನೋಡ್ಬೋದು NI ಅಂತ. ಸೊ NI ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕಾಲಮಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ. ಓಕೆ, ಸೊ ಇವಾಗ ಇದನ್ನು ಬಾಕ್ಸ್ ಆಗಿ ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಒಂದು ಕಾಲಮಲ್ಲಿ ಎಷ್ಟು 1 2 3 4 5, ಇಲ್ಲೂ ಕೂಡ 5 ಎಲಿಮೆಂಟ್ಸ್ ಇದೆ. ಸೊ ಡಿವೈಡೆಡ್ ಬೈ 5. ಸೊ ಇವಾಗ ಪಿ ಐ ಸ್ಕ್ವೇರು ಫಸ್ಟ್ P1 ಸ್ಕ್ವೇರ್ ಎಷ್ಟಿದೆ, ಸೊ 256. ಆ ಒಂದು ಕಾಲಮಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, 5 ಎಲಿಮೆಂಟ್ಸ್ ಇದ್ದಾವೆ. ನೆಕ್ಸ್ಟ್ P2 ಸ್ಕ್ವೇರ್ ಬಂದು 36 ಡಿವೈಡೆಡ್ ಬೈ 5. ನೆಕ್ಸ್ಟ್ 36 ಡಿವೈಡೆಡ್ ಬೈ 5. ನೆಕ್ಸ್ಟ್ 1 ಡಿವೈಡೆಡ್ ಬೈ 5. ನೆಕ್ಸ್ಟ್ 196 ಡಿವೈಡೆಡ್ ಬೈ 5 ಮೈನಸ್ T ಸ್ಕ್ವಯರ್ ಬೈ N ಅಂತ ಅಂದರೆ ಏನು, ಕರೆಕ್ಷನ್ ಫ್ಯಾಕ್ಟರು 38.44. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ 256 ಡಿವೈಡೆಡ್ ಬೈ 5 ಪ್ಲಸ್ 36 ಡಿವೈಡೆಡ್ ಬೈ 5 ಪ್ಲಸ್ 36 ಡಿವೈಡೆಡ್ ಬೈ 5 ಪ್ಲಸ್ ನೆಕ್ಸ್ಟ್ 1 ಡಿವೈಡೆಡ್ ಬೈ 5 ಪ್ಲಸ್ ನೆಕ್ಸ್ಟ್ 196 ಡಿವೈಡೆಡ್ ಬೈ 5 ನೆಕ್ಸ್ಟ್ ಮೈನಸ್ 38.44. ಎಷ್ಟು ಬಂತು ನನಗೆ ಟೋಟಲ್ ಆಗಿ ನನಗೆ 66.56 ಬಂತು. ಸೊ ಸಿ ವ್ಯಾಲ್ಯೂ ಬಂದುಬಿಟ್ಟು 66.56. ಓಕೆ, ಕ್ಲಿಯರ್ ಅಲ್ವಾ? ಇಷ್ಟು ಎಲ್ಲ ಕ್ಲಿಯರ್ ಆಗಿದೆ ಅಲ್ವಾ? ಫಾರ್ಮುಲಾಸು ಜಸ್ಟ್ ನೆನ್ಪಿಟ್ಕೊಳ್ಳಿ, ಅಲ್ಲಿ ಫಾರ್ಮುಲಾ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಸೊ ನೀವು ನೆನ್ಪಿಟ್ಕೊಂಡು ಹೋಗಿ. ಓಕೆ, ಇಲ್ಲಿಗೆ ನಿಮ್ಮ ಒಂದು 50% ವರ್ಕ್ ಅಷ್ಟೇ ಮುಗೀತು. ಓಕೆ, ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ, ಸೊ ಈ ಒಂದು ಟೇಬಲ್ ಅಂದರೆ ನೆಕ್ಸ್ಟು ಅಬ್ಸರ್ವೇಷನ್ ಟೇಬಲ್ ಅಂತ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೇಕು. ಅಬ್ಸರ್ವೇಷನ್ ಟೇಬಲ್ ಅಂದರೆ, ಸೊ ಫಸ್ಟ್ ರೋ ಅಲ್ಲಿ ಏನು ವ್ಯಾಲ್ಯೂ ಇದೆ, ಸೆಕೆಂಡ್ ರೋ ಅಲ್ಲಿ ಏನು ವ್ಯಾಲ್ಯೂ ಇದೆ, ಥರ್ಡ್ ರೋ ಅಲ್ಲಿ ಏನು ವ್ಯಾಲ್ಯೂ ಇದೆ, ಫೋರ್ತ್ ರೋ ಅಲ್ಲಿ ಏನು ವ್ಯಾಲ್ಯೂ ಇದೆ, ಅದನ್ನೆಲ್ಲ ನಾವು ಬರಿತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ಇವಾಗ ಇದನ್ನು ಬರೆಯೋದಕ್ಕೆ ನಾವು ಯಾವ ಟೇಬಲ್ನ ರೆಫರ್ ಮಾಡಬೇಕು, ನಾವು ಯಾವ ಟೇಬಲ್ನ ರೆಫರ್ ಮಾಡಬೇಕು ಅಂದರೆ, ನಾವು ಫಸ್ಟಿಗೆ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರ್ತೀವಲ್ವಾ, ಈ ಒಂದು ಟೇಬಲ್ನ ನಾವು ರೆಫರ್ ಮಾಡಿಕೊಂಡು ಈ ಒಂದು ಅಬ್ಸರ್ವೇಷನ್ ಟೇಬಲ್ನ ಫಿಲ್ ಮಾಡ್ಕೊಳ್ಬೇಕು. ಓಕೆ, ಫೈನ್. ಸೊ ಬನ್ನಿ. ಸೊ ನಾನು ಇವಾಗ ಅಬ್ಸರ್ವೇಷನ್ ಅಂತ ಬರ್ಕೊಂಡ್ರಾ. ಸೊ ಅದಾದಮೇಲೆ ಇವಾಗ ಸೊ ಈ ಒಂದು ರೋ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಾಲಮ್ ಅಲ್ಲ, ಸೆಲ್ಲಲ್ಲಿ ಏನನ್ನ ಫಿಲ್ ಮಾಡ್ತೀರಾ? ಸೊ ಅಂದರೆ ಫಸ್ಟ್ ರೋ ಅಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ ಅಂತ. ಸೊ ಫಸ್ಟ್ ರೋ ಅಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ, 6 ಇದೆ. ಸೊ ಇಲ್ಲಿ 6 ಅಂತ ಬರ್ಕೊಳ್ತೀರಾ. ಸೊ ಇಲ್ಲಿ ಸೆಕೆಂಡ್ ರೋ ಅಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಸೊ ಇಲ್ಲಿ 4 ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಥರ್ಡ್ ರೋ ಅಲ್ಲಿ ಎ ಎಷ್ಟಿದೆ, 8 ಇದೆ, ಬರ್ಕೊಳ್ತೀರಾ. ಅದಾದಮೇಲೆ ನೆಕ್ಸ್ಟ್ ಥರ್ಡ್ ರೋ ಆಯ್ತಲ್ವಾ, ಫೋರ್ತ್ ರೋ ಅಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ, 3 ಇದೆ, ಅದನ್ನು ಇಲ್ಲಿ ಬರ್ಕೊಳ್ತೀರಾ. ಅದಾದಮೇಲೆ ನೆಕ್ಸ್ಟ್ ಫಿಫ್ತ್ ರೋ ಅಲ್ಲಿ ಎ ಎಷ್ಟಿದೆ, ಸೊ 1 ಇದೆ, ಸೊ ಅದನ್ನು ಇಲ್ಲಿ ಬರ್ಕೊಳ್ತೀರಾ. ಅದೇ ರೀತಿ BCDಗೂ ಕೂಡ ಬರ್ಕೊಳ್ಬೇಕು. ಸೊ ಬಿ ಫಸ್ಟ್ ರೋ ಅಲ್ಲಿ ನಮಗೆ 0 ಇದೆ, ಸೆಕೆಂಡ್ ರೋ ಅಲ್ಲಿ ನಮಗೆ 2 ಇದೆ. ಸೊ ಥರ್ಡ್ ರೋ ಅಲ್ಲಿ ನಮಗೆ ಬಿ ಎಷ್ಟಿದೆ, ಥರ್ಡ್ ರೋ ಅಲ್ಲಿ 5 ಇದೆ. ಸೊ ಫೋರ್ತ್ ರೋ ಅಲ್ಲಿ ಎಷ್ಟಿದೆ, 3 ಇದೆ. ಫಿಫ್ತ್ ರೋ ಅಲ್ಲಿ ಎಷ್ಟಿದೆ, 4 ಇದೆ, ಅದನ್ನು ಬರ್ಕೊಳ್ಳಿ. ಸೊ ಥರ್ಡ್ ರೋ ಅಲ್ಲಿ ಎಷ್ಟಿತ್ತು, 5 ಇತ್ತು. ಫೋರ್ತ್ ರೋ ಅಲ್ಲಿ ಎಷ್ಟಿತ್ತು, 3 ಇತ್ತು. ಫಿಫ್ತ್ ರೋ ಅಲ್ಲಿ ಎಷ್ಟಿತ್ತು, 4 ಇತ್ತು. ಸೊ ನೆಕ್ಸ್ಟ್ ಅದೇ ಥರ ಸಿ ವ್ಯಾಲ್ಯೂ ಫಸ್ಟ್ ರೋ ಅಲ್ಲಿ ಎಷ್ಟಿದೆ, 1 ಇದೆ, ಸೆಕೆಂಡ್ ರೋ ಅಲ್ಲಿ -1 ಇದೆ, ಥರ್ಡ್ ರೋ ಅಲ್ಲಿ 0 ಇದೆ, ಫೋರ್ತ್ ರೋ ಅಲ್ಲಿ 2 ಇದೆ, ಫಿಫ್ತ್ ರೋ ಅಲ್ಲಿ ಎಷ್ಟಿದೆ, 3 ಇದೆ. ಅರ್ಥ ಆಯ್ತಾ? ಅದನ್ನು ಫಿಲ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಫಸ್ಟ್ ರೋ ಅಲ್ಲಿ ಎಷ್ಟಿತ್ತು, 1 ಇತ್ತು, ಇಲ್ಲಿ ಸೆಕೆಂಡ್ ರೋ ಅಲ್ಲಿ -1 ಇತ್ತು, ಥರ್ಡ್ ರೋ ಅಲ್ಲಿ 0 ಇತ್ತು, ಫೋರ್ತ್ ರೋ ಅಲ್ಲಿ 2 ಇತ್ತು, ಫಿಫ್ತ್ ರೋ ಅಲ್ಲಿ 3 ಇತ್ತು. ಅದೇ ಥರ ಡಿಗೆ ಫಿಲ್ ಮಾಡ್ಕೊಂಡಾಗ ನಮಗೆ -1 1 ಆಮೇಲೆ -2 2 0 ಬರುತ್ತೆ. ಅದಾದಮೇಲೆ ಇಲ್ಲಿ ಈಗೆ ಫಸ್ಟ್ ರೋ ಅಲ್ಲಿ ಎಷ್ಟಿದೆ, ಫಸ್ಟ್ ರೋ ಅಲ್ಲಿ -1 ಇದೆ, ಸೆಕೆಂಡ್ ರೋ ಅಲ್ಲಿ 0 ಇದೆ, ಥರ್ಡ್ ರೋ ಅಲ್ಲಿ -2 ಇದೆ, ಫೋರ್ತ್ ರೋ ಅಲ್ಲಿ -4 ಇದೆ, ಫಿಫ್ತ್ ರೋ ಅಲ್ಲಿ -3 ಇದೆ, ಅದನ್ನು ಬರೀರಿ. ಸೊ ಫಸ್ಟ್ ರೋ ಅಲ್ಲಿ -1 ಇದೆ, ಸೆಕೆಂಡ್ ರೋ ಅಲ್ಲಿ 0 ಇದೆ, ಥರ್ಡ್ ರೋ ಅಲ್ಲಿ -2 ಇದೆ, ಫೋರ್ತ್ ರೋ ಅಲ್ಲಿ -4 ಇದೆ, ಫಿಫ್ತ್ ರೋ ಅಲ್ಲಿ -3 ಇದೆ. ಓಕೆ, ಇವಾಗ ಫಿಲ್ಲಿಂಗ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಸೇಮ್ ಹೆಂಗೆ ಟಿ ಸ್ಕ್ವೇರು ಟಿ ಐ ಮತ್ತು TI ಸ್ಕ್ವೇರ್ ಕಂಡುಹಿಡಿದ್ವಿ, ಅದೇ ಥರ ನಾವು ಇಲ್ಲಿ ಕ್ಯೂ ವ್ಯಾಲ್ಯೂನ ಕಂಡುಹಿಡ್ಕೊಳ್ಬೇಕು. ಕ್ಯೂ ಅಂದರೆ ಪರ್ಟಿಕ್ಯುಲರ್ ರೋ ಅಲ್ಲಿ ಸಮ್ ಅಪ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲಿ ನಾವೇನು ಮಾಡ್ಕೊತೀವಿ, ಇಲ್ಲಿ 6 + 4 + 8 + 3 + 1 ಫಸ್ಟ್ ರೋಸ್ನ ಸಮ್ ಅಪ್ ಮಾಡ್ಕೊಂಡಾಗ ನಮಗೆ ಇಲ್ಲಿ 22 ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ರೋನ ಸಮ್ ಅಪ್ ಮಾಡ್ಕೊಂಡಾಗ 0 + 2 + 5 + 3 + 4, ಸೊ ಎಷ್ಟು ಬರುತ್ತೆ, ನನಗೆ 14 ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ರೋನ ಫಿಲ್ ಮಾಡ್ಕೊಂಡಾಗ 1 - 1
+0 +2 +3 ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ 5 ಬರುತ್ತೆ. ಸೊ ನೆಕ್ಸ್ಟು -1 +1 -2 +2 ಏನಾಗುತ್ತೆ ನನಗೆ 0 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಏನು ಬರುತ್ತೆ -1 -2 -4 ದೆನ್ -3 ಎಷ್ಟು ಬಂತು ನನಗೆ -10 ಬಂತು. ಸೊ ಇದನ್ನು ಸ್ಕ್ವಯರ್ ಮಾಡ್ಕೊಂಡಾಗ ನಾವು ಈ ಒಂದು ರೋನ ಫಿಲ್ ಮಾಡ್ಕೊಳ್ಬೇಕು. ಸೊ 22 ಸ್ಕ್ವಯರ್ ಅಂದರೆ ಎಷ್ಟು? ಸೊ 484. ಅದಾದಮೇಲೆ 14 ಸ್ಕ್ವಯರ್ ಬಂದು 196, 5 ಸ್ಕ್ವಯರ್ ಬಂದು 25. ಸೊ ಇದು 0, -10 ಸ್ಕ್ವಯರ್ ಅಂದರೆ 100 ಅಲ್ವಾ. ಸೊ ಇಷ್ಟು ಗೊತ್ತಾಯಿತು ನಿಮಗೆ. ಸೊ ನೆಕ್ಸ್ಟ್ ನಾವೇನ ಫೈಂಡ್ ಔಟ್ ಮಾಡಬೇಕು ಅಂದರೆ SSTನ ನಾವು ಫೈಂಡ್ ಔಟ್ ಮಾಡಬೇಕು. SSTನ ಫೈಂಡ್ ಔಟ್ ಮಾಡೋದಕ್ಕೆ ಸಮೇಷನ್ ಆಫ್ QI ಸ್ಕ್ವಯರ್ ಡಿವೈಡೆಡ್ ಬೈ NI. ಸೊ QI ಸ್ಕ್ವಯರ್ ಅಂದರೆ ಏನು? ಸೊ QI ಸ್ಕ್ವಯರ್ ಅಂದರೆ ಇದು Q1 ಸ್ಕ್ವಯರ್, Q2 ಸ್ಕ್ವಯರ್, Q3 ಸ್ಕ್ವಯರ್, Q4 ಸ್ಕ್ವಯರ್, Q5 ಸ್ಕ್ವಯರು. ಸೊ ಇದು ನಿಮ್ಗೆ ಅರ್ಥ ಆಯಿತು. ಸೊ ಐ ಜಾಗದಲ್ಲಿ 1 ಹಾಕಿದಾಗ ಏನು ಬರುತ್ತೆ ಅದನ್ನು ಬರಿತಾ ಹೋಗಿ. ಸೊ NI ಅಂದರೆ ಪರ್ಟಿಕ್ಯುಲರ್ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 1 2 3 4 5. ಓಕೆ, ಕ್ಲಿಯರ್ ಅಬೌಟ್ ದಿಸ್. ಸೊ ಇವಾಗ ನೀವು ಇದನ್ನು ಫಿಲ್ ಮಾಡ್ಕೊಳ್ಳಿ. ಸೊ ಫಸ್ಟು Q1 ಸ್ಕ್ವಯರು ವ್ಯಾಲ್ಯೂ ಎಷ್ಟು? 484. ಸೊ ಆ ಒಂದು ಪರ್ಟಿಕ್ಯುಲರ್ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 5 ಎಲಿಮೆಂಟ್ಸ್ ಇದ್ದಾವೆ. ಸೊ ನೆಕ್ಸ್ಟ್ 196 Q2 ಸ್ಕ್ವಯರ್ ಬಂದು 196 ಡಿವೈಡೆಡ್ ಬೈ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 5 ಎಲಿಮೆಂಟ್ಸ್ ಇದ್ದಾವೆ. ಸೊ ನೆಕ್ಸ್ಟ್ Q3 ಸ್ಕ್ವಯರ್ ಬಂದು 25. ಆ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 5 ಎಲಿಮೆಂಟ್ಸ್ ಇದ್ದಾವೆ. ಸೊ ನೆಕ್ಸ್ಟ್ 0 ಡಿವೈಡೆಡ್ ಬೈ 5. ನೆಕ್ಸ್ಟ್ 100 ಡಿವೈಡೆಡ್ ಬೈ 5. ಫ್ಯಾಕ್ಟರ್ ವ್ಯಾಲ್ಯೂ ಏನು? 38.44. ಸೊ ಇಲ್ಲಿ ನಾನು ಬರ್ಕೊಳ್ತೀನಿ. ಸೊ ಏನಂತ 38.44. ಸೊ ಇವಾಗ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ನಮಗೇನು ಬರುತ್ತೆ ಅಂದರೆ 38.44. ಸೊ ಇಲ್ಲಿ ನನಗೆ ಎಷ್ಟು ಬರುತ್ತೆ? 122. ಸೊ ಇವಾಗ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 161.2 ಬಂತು. -38.44 ಮಾಡಿದಾಗ ಇದ್ರ ವ್ಯಾಲ್ಯೂ ನನಗೆ 122.76 ಬರುತ್ತೆ. ಅರ್ಥ ಆಯ್ತಾ? ಸೊ ಯಾವ ರೀತಿ SSTನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ SSE ಕ್ಯಾಲ್ಕುಲೇಟ್ ಮಾಡಬೇಕು. SSE ಅಂದರೆ ಎರರ್ ಅಂತ. ಸೊ TSS ವ್ಯಾಲ್ಯೂ ಎಷ್ಟು ನಮಗೆ? TSS ವ್ಯಾಲ್ಯೂ ಬಂದುಬಿಟ್ಟು 196.56. ಸೊ ಅದನ್ನು ಬರೀರಿ. 196.56. SSR ವ್ಯಾಲ್ಯೂ ಏನಿತ್ತು? SSR ವ್ಯಾಲ್ಯೂ ಬಂದುಬಿಟ್ಟು 2.16. ಓಕೆ, 2.16. SSC ವ್ಯಾಲ್ಯೂ ಏನು? 66.56. ಸೊ ಅದನ್ನು ಬರೀರಿ, 66.56. ನೆಕ್ಸ್ಟ್ SST ವ್ಯಾಲ್ಯೂ ಬಂದುಬಿಟ್ಟು ಎಷ್ಟು ಬಂತು? 122.76. ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 5.24 ಬರುತ್ತೆ ಆನ್ಸರ್. ಓಕೆ, ದಿಸ್ ಇಸ್ SSE. ಸೊ ಇದಾದಮೇಲೆ ಫೈನಲ್ ಆಗಿ ನಾವು ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಈ ಒಂದು ಟೇಬಲು ವೆರಿ ಇಂಪಾರ್ಟೆಂಟ್. ಇದು ನಿಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಓಕೆನಾ? ಸೊ ಇದ್ರ ಮೇಲೇ ಅವರು ಮಾರ್ಕ್ಸ್ ಕೊಡೋದು. ಇದರಲ್ಲಿ ಕರೆಕ್ಟ್ ಬಂದರೆ ನೀವು ಪ್ರೀವಿಯಸ್ ಮಾಡಿರೋ ಅಂಥ ಎಲ್ಲ ಸ್ಟೆಪ್ಸು ಕರೆಕ್ಟಾಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಇದೇ ಟೇಬಲ್ ನೋಡಿ ಅವರು ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಬಿ ಕೇರ್ಫುಲ್ ವೈಲ್ ಫಿಲ್ಲಿಂಗ್ ದ ಟೇಬಲ್ ಆ್ಯಂಡ್ ಬಿ ಕೇರ್ಫುಲ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂಸ್. ಓಕೆ, ಫಸ್ಟಿಂದನೂ ಗಮನ ಇಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆರಾಮಾಗಿ ನೀವು ಈ ಒಂದು ಕ್ವೆಶನ್ ಆರಾಮಾಗಿ 10 on 10 ತೊಗೊಳ್ಬೋದು. ಓಕೆ, ಸೊ ಬನ್ನಿ. ಸೊ ಫಸ್ಟು ವಿತ್ ರೆಸ್ಪೆಕ್ಟ್ ಟು ರೋಸ್, ಕಾಲಮ್ಸ್, ಟ್ರೀಟ್ಮೆಂಟ್ಸ್ ಮತ್ತು ಎರರ್ಸ್ ಅಂತ. ಸೊ ಇವಾಗ ಫಸ್ಟು DOF ಅಂತ ಅಂದರೆ ಡಿಗ್ರಿ ಆಫ್ ಫ್ರೀಡಮ್. ಸೊ ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್ಮು ರೋಸಿಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ n-1. n ಅಂತ ಅಂದರೆ ಎಷ್ಟು ರೋಸ್ ಇತ್ತು? ಆ್ಯಕ್ಚುಲಿ ಪರ್ಟಿಕ್ಯುಲರ್ ಕೊಟ್ಟಿರೋ ಟೇಬಲಲ್ಲಿ ಎಷ್ಟು ರೋಸ್ ಇತ್ತು? 1 2 3 4 5 ರೋಸ್ ಇತ್ತಾ? ಓಕೆ, ಸೊ n ಅಂದರೆ 5. ಸೊ 5 -1 ಡಿವೈಡ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಸೊ ನನಗೆ 4 ಬರುತ್ತೆ. ಸೊ ಇದು ಕೂಡ n. ಸೊ n-1. ಸೊ ಎಷ್ಟು? ಸಾರಿ, ಆ್ಯಕ್ಚುಲಿ ಇಲ್ಲಿ n ಅಂತ ಅಂದರೆ ನಂಬರ್ ಆಫ್ ವೆರೈಟೀಸ್. ಓಕೆ, ಸೊ ಇಲ್ಲಿ n ಅಂದರೆ ನಂಬರ್ ಆಫ್ ವೆರೈಟೀಸ್. ಸೊ ನಂಬರ್ ಆಫ್ ವೆರೈಟೀಸ್ ಅಂದರೆ ನಂಬರ್ ಆಫ್ ವೆರೈಟೀಸ್ ಬಂದುಬಿಟ್ಟು ನನಗೆ ABCDE 5 ಡಿಫ್ರೆಂಟ್ ವೆರೈಟೀಸ್ ಅಲ್ವಾ. ಸೊ n ವ್ಯಾಲ್ಯೂ ಬಂದು 5. ಸೊ 5 -1 ಇಸ್ ಈಕ್ವಲ್ ಟು 4. ಓಕೆ, ಕಾಲಮ್ಗೂ ಕೂಡ ಸೇಮ್. ಸೊ 5 -1 ಏನಾಗುತ್ತೆ? 4 ಬರುತ್ತೆ. ಸೊ ಟ್ರೀಟ್ಮೆಂಟ್ ಬಂತು, ಇದು ಕೂಡ n-1. ಸೊ 5 -1 ಏನಾಗುತ್ತೆ? ನನಗೆ 4 ಬರುತ್ತೆ. ನೆಕ್ಸ್ಟ್ ಎರರ್ ಅಂತ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ C-1 ಇಂಟು C-2. ಸೊ C ಅಂದರೆ C-1 ಅಂತ ಅಂದರೆ ಸೊ ದಟ್ ಈಸ್ ನಥಿಂಗ್ ಬಟ್ 5 -1 ಆ್ಯಂಡ್ 5 -2. ಸೊ ಇದೇನಾಗುತ್ತೆ? 4 × 3 ಏನಾಗುತ್ತೆ? 12 ಬರುತ್ತೆ. ಓಕೆನಾ? C ಅಂತ ಅಂದರೆ
ಕಾಲಮ್ಸ್, ನಂಬರ್ ಆಫ್ ಕಾಲಮ್ಸ್ ಎಷ್ಟು 5 ಮೈನಸ್ 1 ಆ್ಯಂಡ್ 5 ಮೈನಸ್ 2. ಅರ್ಥ ಆಯ್ತಲ್ವಾ? ಸೊ ಇದನ್ನು ನಿಮ್ಮ ಫಿಲ್ ಮಾಡ್ಕೊಳ್ಳೋದು ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇಲ್ಲಿ SSRನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರಿಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ರೋಸ್ ಏನಿತ್ತು, SSR ಇತ್ತು. ಆ SSR ವ್ಯಾಲ್ಯೂ ಎಷ್ಟಿತ್ತು? ಆ SSR ವ್ಯಾಲ್ಯೂ ಬಂದುಬಿಟ್ಟು 2.16 ಅಲ್ವಾ? ಸೊ ಇದನ್ನು ಬರೀರಿ. ಸೊ 2.16. ಸೊ ನೆಕ್ಸ್ಟ್ SSC ವಿತ್ ರೆಸ್ಪೆಕ್ಟ್ ಟು ಕಾಲಮ್ಸ್ SSEC ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ 66.56 ಅದನ್ನು ಬರೀರಿ. ಸೊ ಇಲ್ಲಿ ನಾವು 66.56ನ ಬರ್ಕೊಂಡಾಯಿತು. ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್ಸ್ SST ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಪ್ರೀವಿಯಸ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ದು 22.76 ಅಲ್ವಾ? ಇಲ್ಲಿದೆ ನೋಡಿ. ಸೊ 22.76. ನೆಕ್ಸ್ಟ್ ಇದು ವಿತ್ ರೆಸ್ಪೆಕ್ಟ್ ಟು ಎರರ್ ಎಷ್ಟು ಬಂದಿತ್ತು? ಎರರ್ ಬಂದ್ಬಿಟ್ಟು ನಮಗೆ 5.24 ಬಂದಿತ್ತು. ದಟ್ ಇಸ್ ನಥಿಂಗ್ ಬಟ್ SSE ಅಲ್ವಾ? ದಟ್ಸ್ ಇಟ್. ಸೊ ಅದಾದಮೇಲೆ ಇವಾಗ MSS ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. MSS ಅಂತ ಅಂದರೆ ಇವಾಗ MSR ವಿತ್ ರೆಸ್ಪೆಕ್ಟ್ ಟು MSR ರೋಸ್ ಅಂದರೆ MSR ಬರುತ್ತೆ. ಸೊ MSR ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ SSR ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್. ಸೊ SSR ವ್ಯಾಲ್ಯೂ ಏನು? 2.16 ಡಿವೈಡೆಡ್ ಬೈ 4 ಅಂತ ಅಂದರೆ ನಮಗೆ ಆನ್ಸರ್ ಏನು ಬರುತ್ತೆ? ಸೊ ಇಲ್ಲಿ 2.16 ಡಿವೈಡೆಡ್ ಬೈ 4 ಆನ್ಸರ್ ಎಷ್ಟು ಬಂತು ನನಗೆ? 0.54. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು SSC ವ್ಯಾಲ್ಯೂ ಎಷ್ಟು ಬಂದಿದೆ? ಇಲ್ಲಿ SSC ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್. ಸೊ ದಿಸ್ ಇಸ್ MSC. ಸೊ ಇದೆಷ್ಟು ಬರುತ್ತೆ? SSC ವ್ಯಾಲ್ಯೂ ಏನು? 66.56 ಡಿವೈಡೆಡ್ ಬೈ ಇದರದ್ದು ವ್ಯಾಲ್ಯೂ ಡಿಗ್ರಿ ಆಫ್ ಫ್ರೀಡಮ್ ಬಂದುಬಿಟ್ಟು 4. ಆನ್ಸರ್ ಎಷ್ಟು ಬಂತು? 16.64. ಸೊ 16.64. ನೆಕ್ಸ್ಟ್ ಇದು SST ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್. ಸೊ SST ವ್ಯಾಲ್ಯೂ ಏನು? ಸೊ 122.76 ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್ ಬಂದು 4. ಸೊ ನನಗೆ ಆನ್ಸರ್ ಎಷ್ಟು ಬರುತ್ತೆ? 30.69. ಓಕೆ. ಸೊ ನೆಕ್ಸ್ಟ್ SSE ವ್ಯಾಲ್ಯೂ MSE ವ್ಯಾಲ್ಯೂ. ಸೊ SSE ವ್ಯಾಲ್ಯೂ ಎಷ್ಟು? ಸೊ 5.24 ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್ ಬಂದುಬಿಟ್ಟು ನಮಗೆ ಎಷ್ಟು ಬಂದಿದೆ? 12. ಸೊ ಎಷ್ಟಾಯಿತು ನಮಗೆ? 0.436. ಓಕೆ, ಇಷ್ಟು ಬಂತು. ಸೊ ಇದಾದಮೇಲೆ F ರೇಷಿಯೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ F ರೇಷಿಯೋ ಇದರಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆ ಈ 4ರಲ್ಲಿ ಅದರಿಂದ ನಾವು ಡಿವೈಡ್ ಮಾಡಬೇಕು. ಸೊ ಇಷ್ಟರಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆ? 0.4366 ಅಲ್ವಾ? ಸೊ ಮತ್ತು ನಾನು F ರೇಷಿಯೋನ ನಾನು ಇಲ್ಲಿ ಏನು ಮಾಡ್ತೀನಿ? MSR ಡಿವೈಡೆಡ್ ಬೈ, ಸೊ ಏನು ಮಾಡ್ತೀನಿ ನಾನು? MSR ಡಿವೈಡೆಡ್ ಬೈ ಮಿನಿಮಮ್ ಎಷ್ಟಿದೆ? ಸೊ ಮಿನಿಮಮ್ ಆಫ್ MSS. ಸೊ ಇಲ್ಲಿ ನಾನು ಏನು ಮಾಡ್ತೀನಿ? 0.54 ಡಿವೈಡೆಡ್ ಬೈ 0.366. ಓಕೆ. ಅದಾದಮೇಲೆ ಇಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ನನಗೆ? 0.54 ಡಿವೈಡೆಡ್ ಬೈ 0.366. ಸೊ 0.436 ಆ್ಯಕ್ಚುಲಿ 0.436 ಅಲ್ವಾ? 436. ಸೊ ಎಷ್ಟು ಬರುತ್ತೆ ನನಗೆ? ಸೊ 1.238 ಬರುತ್ತೆ ಅಲ್ವಾ? 1.238 ಬರುತ್ತೆ. ಅದಾದಮೇಲೆ ಅದೇ ರೀತಿ ಇಲ್ಲಿ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ F2. ಸೊ MSC ವ್ಯಾಲ್ಯೂ ಎಷ್ಟು? 16.64 ಡಿವೈಡೆಡ್ ಬೈ 0.436. ಸೊ 0.436 ಇದನ್ನು ಮಾಡಿದಾಗ ನಮಗೆ 38.165 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾವು F3 ವ್ಯಾಲ್ಯೂ ಕಂಡುಹಿಡ್ಕೊಂಡಾಗ ಸೊ ಇಲ್ಲಿ 30.69 ಡಿವೈಡೆಡ್ ಬೈ ಸೊ 0.4366 ಇದನ್ನು ಮಾಡಿದಾಗ 0.4366 ಮಾಡಿದಾಗ ನಮಗೆ 70.298 ಬರುತ್ತೆ. ಸೊ ದಿಸ್ ಇಸ್ F ರೇಷಿಯೋ ಕಂಡುಹಿಡ್ದಾಯಿತು. ಅದಾದಮೇಲೆ ಇಲ್ಲಿ ಕನ್ಕ್ಲೂಷನ್ ಬರಿಬೇಕು. ಸೊ ನಿಮಗೆ ಫಾರ್ಮುಲಾ ಬುಕ್ ಆಲ್ರೆಡಿ ಕೊಟ್ಟಿರ್ತಾರೆ ಅಲ್ವಾ? ಸೊ ಇಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂನ ನಾವು ಇದೇನಾಗಿದೆ ಇವಾಗ ನಾವು ಯಾವ ವ್ಯಾಲ್ಯೂನ ನೋಡಬೇಕು ಅಂದರೆ ಸೊ ವಿತ್ ರೆಸ್ಪೆಕ್ಟ್ ಟು 4 ಮತ್ತು 12. ಸೊ ಡಿಗ್ರಿ ಆಫ್ ಫ್ರೀಡಮ್. ಸೊ F ಆಫ್ 4, 12. ಸೊ ಈ ಒಂದು ವ್ಯಾಲ್ಯೂನ ನಾವು ಫಾರ್ಮುಲಾ ಬುಕ್ಕಲ್ಲಿ ನೋಡಿದಾಗ ನಮಗೆ ಒಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 1.238 ಅಂತ, ಅದಕ್ಕಿಂತ ಕಡಿಮೆ ಇರುತ್ತೆ. ಓಕೆನಾ? ಅದಕ್ಕಿಂತ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಕಡಿಮೆ ಇರೋದ್ರಿಂದ ಏನಾಗುತ್ತೆ? ಇದು ಆಕ್ಸೆಪ್ಟ್ ಆಗುತ್ತೆ. ಓಕೆನಾ? ನಿಮಗೆ ಫಾರ್ಮುಲಾ ಬುಕ್ಕಲ್ಲಿ ಆಲ್ರೆಡಿ ನಿಮಗೆ ಟೇಬಲ್ ಕೊಟ್ಟಿರ್ತಾರೆ. ಆ ಟೇಬಲ್ ಮುಖಾಂತರ ನೀವು ಕಂಡುಹಿಡಿಯಿರಿ ಮೀನ್ಸ್ ಯು ಕ್ಯಾನ್ ಐಡೆಂಟಿಫೈ ದಟ್. ಓಕೆ. ಸೊ ಗೊತ್ತಾಗುತ್ತೆ. ಆಮೇಲೆ ಇವಾಗ ಇಲ್ಲಿ F2 ವ್ಯಾಲ್ಯೂ ಆಮೇಲೆ ಕೊಟ್ಟಿರುವಂಥದ್ದು. ಸೊ ಇವಾಗ
ನಾವು ವಿತ್ ರೆಸ್ಪೆಕ್ಟ್ ಟು ಎಫ್ ಆಫ್ 4,12. ಸೊ 4 ಅಂದರೆ ವಿತ್ ರೆಸ್ಪೆಕ್ಟ್ ಟು ಕಾಲಮ್ 4, ಆಮೇಲೆ ಎರರ್ 12 ಇದೆ. ಸೊ 4,12 ಆ ಕಾಲಮಲ್ಲಿ ನೋಡಿದಾಗ ನಮಗೆ ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥ ಎಫ್ ವ್ಯಾಲ್ಯೂ ಗ್ರೇಟರ್ ಬರುತ್ತೆ. ಸೊ ಗ್ರೇಟರ್ ಇದ್ದರೆ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಅದೇ ಥರ ಇವಾಗ ಟ್ರೀಟ್ಮೆಂಟ್ಸಿಗೆ ಸೊ ನಾವು ಕ್ಯಾಲ್ಕುಲೇಟೆಡ್ ಮಾಡಿರೋ ವ್ಯಾಲ್ಯೂ ಏನಾಗುತ್ತೆ ಅಂದರೆ 4,12ಕಿಂತ ಜಾಸ್ತಿ ಇರುತ್ತೆ. ಸೊ ಆವಾಗ ಇದೇನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಯಾವ ರೀತಿ ನಾವು ಟೇಬಲ್ನ ಬರ್ಕೊಂಡ್ವಿ, ಹೆಂಗೆ ಏನು ಅಂತ ಎಲ್ಲ ಕಂಪ್ಲೀಟಾಗಿ ಅರ್ಥ ಆಯ್ತು ಅಲ್ವಾ. ಏನೇ ಡೌಟ್ಸ್ ಇದ್ದರೂ ಕೂಡ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.